ಹಲೋ ಹಲೋ ಸ್ವಾಮಿ. ಈಗೇನ್ ಗೊತ್ತಾ, ಹೋ ಪಂಚೆ ಐತಲ್ವಾ, ಹೋ ಪಂಚೆ ಹಂಗೆ ಬಿಡು, ಹಂಗೆ ಇರ್ಲಿ. ಹೋ ಹಾ ಅಂಡರ್ವೇರ್ ನ ಬಿಚ್ಚು ಹೇಳ್ತೀನಿ, ಅರ್ಜೆಂಟ್ ಬಿಚ್ಚು. ಅದು ಐ ಸರಿ ಬಿಡೋದು ಹೋಗಲ್ಲ, ಈಗ ಅರ್ಜೆಂಟ್ ಬಿಚ್ಚು ಹೇಳ್ತೀನಿ. ಹೇಳಿ ಸ್ವಾಮಿ. ಅಂಡರ್ವೇರು ಹೋ ಬಿಚ್ಬಿಡು ಹೇಳ್ತೀನಿ. ಬಿಚ್ಚು, ನಾನು ಹೇಳ್ದಲ್ ಸರ್, ಜಲ್ದಿ ಬಿಚ್ಚು. ಪಂಚೆ ಇರ್ಲಿ. ಪಾತ್ರೆ ತೆಗ್ತಾವ್ರ ಸ್ವಾಮಿ. ಎಲ್ಲಿ? ಇಲ್ಲಿ ಈ ಕಡೆಗೆ ಅದೇ ಹಳ್ಳಿ ಮರತ ಇಲ್ಲಿ ಅದು. ಸ್ವಲ್ಪ ಕತ್ಲೆಗೆ ಹೋಗಪ್ಪ, ಅರ್ಜೆಂಟ್ ಹೋಗಪ್ಪ, ನಾನು ಹೇಳ್ದಷ್ಟು ಕೇಳಪ್ಪ. ಭಕ್ತಾದಿಗಳು ಇದಾರೆ. ಹುಳ ಹಪ್ತಾ ಇರ್ತಾವ ಸ್ವಾಮಿ ಇಲ್ಲಿ. ಅಲ್ಲಪ್ಪ, ಕತ್ಲೆಗೆ ಯಾರು ಇಲ್ದಿತಾವಿಲ್ಲ, ನಿಮ್ ಮನೆ ಬತ್ಲು ಮನೆಗೆ ಹೋಗು ಅರ್ಜೆಂಟ್. ನನ್ ಇದು ಅಮಾವಾಸ್ಯೆ ನಾಳೆ ಇರೋದ್ರಿಂದ ಟೈಮ್ ಇಲ್ಲ ನಂಗೆ ಜಾಸ್ತಿ ಮಾತಾಡೋ. ಭಕ್ತಾದಿಗಳು ನಿನ್ನಂಗೆ ಜಾಸ್ತಿ ಜನ ಇದಾರೆ ನನ್ಗೆ. ಪಂಚೆ ಹಂಗೆ ಇರ್ಲಿ, ಅದ್ ಒಳಗಡೆ ಇರೋ ಅಂಡರ್ವೇರ್ ಬಿಚ್ಚು. ತಾಯಿನ ನೆನ್ಸ್ಕೊಂಡ್ ಬಿಚ್ಚು. ಅಮ್ಮ ನರಸಿಂಹರಾಜು, ಯಾವ್ದೋ ಎಲ್ಲ ಗಾಡಿಗಳು ಬರ್ತಾವ ಸ್ವಾಮಿ, ಎಲ್ಲ ಬೆಳಕ್ ಕಾಣುತ್ತೆ. ಹಂಗೆ ಮರೆ ಮಾತ್ಕೊಂಡ್ ಹಂಗೆ ಪಂಚೆ ಮೇಲ್ಗಡೆ ಪಂಚೆ ಇರ್ಲಿ, ಒಳಗಡೆ ಬಿಚ್ಚಪ್ಪ. ಗಾಡಿಗಳು ಬರ್ತಾವೆ, ಎಲ್ಲ ಬೆಳಕು. ಓ ಸರಿ ರೇ, ಪಂಚೆ ಹಂಗೆ ಇರ್ಲಿ, ಒಳಗಡೆ ಬಿಚ್ಚಕ್ ಏನ್ರಿ, ಬೆಳಕ್ ಬಂದ್ರೆ ಬರ್ಲಿ. ಅದು ಇದು ಬಿಚ್ಚಿದೀನಿ ಸ್ವಾಮಿ, ಪಂಚೆ ಸುತ್ಕೊಂಡು ಬಿಚ್ಚಿದೀನಿ. ಫುಲ್ ಬಿಚ್ಚಿದ್ಯಾ? ಫುಲ್ ಬಿಚ್ಚಿದೀನಿ ಸ್ವಾಮಿ. ಕೈಲಿ ಹಿಡ್ಕೋ ಹೇಳ್ತೀನಿ, ಬಲಗೈಲಿ ಹಿಡ್ಕೋ. ಏನ್ ನಮ್ಮ ಮೊಬೈಲ್? ಅಲ್ಲಪ್ಪ, ಇದನ್ನ ಅಂಡರ್ವೇರು. ಬಲಗೈಲ ಹಾ, ಇಟ್ಕೊಂಡಿದೀನಿ ಸ್ವಾಮಿ. 3 ರೌಂಡ್ ಜೋರಾಗಿ ತಿರುಗಿಸೋದು ಅಂಡರ್ವೇರು. 3 ರೌಂಡ್ ಇದು ಇಕ್ಕೊಂಡೆ ನಿನ್ ತಲೆ ಅಲ್ಲಲ್ಲ, ನಿನ್ ಕೈಲಿ ಹಿಡ್ಕೊಂಡು ನಿನ್ ತಲೆ ಸುತ್ತ ತಿರುಗಿಸು 3 ರೌಂಡ್. ಇವಾಗ ಕಾರಿ ಕೂಡ ಮೇಲೆ ಈಗ ಇಲ್ಲಿ ಬೆಳಕು ಸಖತ ಕಾಣುತ್ತೆ ಸ್ವಾಮಿ. ಎಲ್ಲ ಗಾಡಿಗಳು ಬರ್ತಾವೆ, ಎಲ್ಲ ಕುಡಿದಿರ್ತಾರೆ. ರೇ, ಅವ್ರ ಗಾಡಿಯವ್ರು ಬಂದ್ರೆ ಓದ್ತಾರೆ. ಅಂಡರ್ವೇರ್ ನ 3 ಸುತ್ತು ಹಿಂಗ್ ಸುತ್ತಬಿಟ್ಟು ಬಿಡು. ಅದ್ ಕಡೆ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ನನ್ಗೆ ಹೇಳು, ಅವಾಗ ಹೇಳ್ತೀನಿ ನಾನು ಏನಾಗುತ್ತೆ ಅಂತ. ಈಗಲೇ ಹೇಳ್ಬಿಡ್ತೀನಿ. ಈ ಬರ ಗಾಡಿಗಳು ಬರ್ತಾವೆ. ಅಲ್ಲಲ್ಲ, ಅರ್ಜೆಂಟು ಗಾಡಿ ಬಂದ್ರೆ ಬರ್ಲಿ. ಅಂಡರ್ವೇರ್ ಕೈಲಿ ಹಿಡ್ಕೊಂಡು ಇಟ್ಕೊಂಡಿದೀನಿ. 3 ರೌಂಡ್ ತಲೆಯಿಂದ 3 ರೌಂಡ್ ಸುತ್ತಬಿಟ್ಟು ಹಂಗೆ ಎಸಿ. ನಿನ್ ಕೈ ಬಿಟ್ಬಿಡು, 3 ರೌಂಡ್ ಸುತ್ತಬಿಟ್ಟು ಕೈ ಬಿಟ್ಬಿಡು. ಹಲೋ ಹಲೋ, 1 2 3 ರೌಂಡ್ ಸುತ್ತಿ ಬಿಡು. ಯಾವ ದಿಕ್ಕು ಬೀಳುತ್ತೆ ಅಂಡರ್ವೇರ್ ಹೇಳೋವಾಗ. ಕೆಳಗ್ ಇಲ್ಲಿ ಬಿಚ್ಚಿಲ್ಲ ಸ್ವಾಮಿ, ಕೈಲಿ ಸುಮ್ನೆ ಕೆಳಗೆ ಎಳ್ದಿದ್ದೀನಿ. ಏನ್ನ ಡ್ರಾಯರ್ ಬಿಚ್ಚಿಲ್ಲ, ಇದು ಇವರೆಲ್ಲ ಕೇಳಿಸ್ಕೊಂತವ್ರು. ಡ್ರಾಯರ್ ಬಿಚ್ಬಿಟ್ಟು ಕೈಲಿ ಇಟ್ಕೊಳ್ಳಯ್ಯ. ಬಿಚ್ಚಿಲ್ಲ, ಅರ್ಧ ಬರ್ದ ಹಿಂಗ್ ಕೈಲಿ ಇಟ್ಕೊಂಡಿದ್ದೀನಿ. ಅದೇ ಹಿಂಗ್ ಎಳ್ದು ಇಟ್ಕೊಂತಂದ್ರಲ್ಲ. ಕೈಲಿ ಬಿಚ್ಚಿ ಕೈಲಿ ಇಟ್ಕೊಳ್ಳಯ್ಯ. ಯಾವನೇ ನೀನು ಬಲ್ಗೈಗೆ? ಇಲ್ಲಿ ಗಾಡಿಗಳು ಒಂದೇ ಸಮಕ್ಕೆ ಬರ್ತಾವ್ರೆ. ಅವ್ರೇನ್ ಹಿಂಗ್ ಅಂಡರ್ವೇರ್ ನೋಡಕ್ ಬರ್ತಾರ? ಸುಮ್ನೆ ಕೈಲಿ ಇಟ್ಕೊಳ್ಳಯ್ಯ ಜಲ್ದಿ. ಯೋ, ಈ ಭಕ್ತಾದಿಗಳು ಕೂಗಾಡ್ತಾರ ಇಲ್ಲಿ. ಬಿಚ್ಚಿ ಕೈಲಿ ಇಟ್ಕೊಳ್ಳಯ್ಯ ಜಲ್ದಿ. ಇದು ಗಾಡಿ ಹೋಗ್ಲಿ, ಆಟೋ ಹೋಗ್ಲಿ. ಬಿಚ್ಚ ಸ್ವಾಮಿ. ಬಿಚ್ಚಿ ಕೈಲಿ ಇಟ್ಕೊಂಡು 3 ರೌಂಡ್ ಸುತ್ತಿ ಬಿಡೇ. ಅದ್ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ಹೇಳಯ್ಯ ನನಗೆ. ಮನೆಗೆ ಏನ್ ಮಾಡಿದೆ ಅಂದ್ರ ಇದು ಅಲ್ಲಿ ಹುಡುಗರೆಲ್ಲ ಏನ್ನ ಬಾಡಿ ಬೇರೆ ಒಂದ್ ದೊಡ್ಡ ಐತೆ. ಇದು ಡ್ರೈವರ್ ಇಲ್ಲ ಅಂತಂದ್ರೆ ಆಮೇಲೆ ತಗಣಿವಂತೆ. ಇದು ಇಲ್ಲೆಲ್ಲ ಗಲೀಜ್ ಐತೆ, ಏಸ್ಗೆಲ್ಲ ಐತೆ. ಯೋ, ಅಂಡರ್ವೇರ್ ಹೋದ್ರೆ ನರಸಿಂಹರಾಜು, ಅಲ್ಲ ಏಸ್ಗೆಲ್ಲ ಐತೆ, ತಿರ್ಗಿ ಅದ್ರ ಮೇಲೆ ಬಿದ್ರು ಹೋಗಿ. ಅಲ್ಲಲ್ಲ, ಇಲ್ಲಿ ಕೇಳಿ, ಅಂಡರ್ವೇರ್ ಹೋದ್ರೆ ಇನ್ನೊಂದ್ ತಗೊಂಬೋದು. ಜೀವನೇ ಹೋದ್ರೆ ಏನ್ ಮಾಡ್ತೀನಿ ನಿಂದು? ಇದು ಮ್ಯಾಲ್ ಬಾ, ಎಲ್ಲ ಗಾಡಿಗಳು ಒಂದೇ ಸಮಕ್ಕೆ ಬರ್ತಾವ ಸ್ವಾಮಿ. ಇದು ಕಾಣುತ್ತೆ ಅಂತ ಮೈ. ಈಗ ಹೋಗ್ಲಿ, ಅಂಡರ್ವೇರ್ ಫುಲ್ ಬಿಚ್ ಕೈಲಿ ಇಟ್ಕೊಂಡಿದ್ಯಾ? ಮಡ್ಕೊಂಡಿದ್ದೀನಿ. ಇದು ಖರ್ಚಿಪ್ ಮಾಡಿ ಎಲ್ ಮಡಿಕೊಂಡಿದ್ಯಾ? ಕೈಲಿ ಇದು ಖರ್ಚಿಪ್ ಮಾಡಿಸ್ಕೊಂಡಂಗ್ ಮಡ್ಕೊಂಡಿದ್ದೀನಿ ಸ್ವಾಮಿ. ಅದನ್ನ ತಲೆ ಮೇಲೆ ಹಾಕೋ ಹೇಳ್ತೀನಿ. ತಲೆ ಮೇಲೆ ಹಾಕೊಂಡ ನೆನ್ನೆ ಮಾಡ್ದಾಗ ಮಾಡು. ಬಲ್ಗೈ ಕುಚ್ಚೋಯ್ಕ, ಬಲ್ಗೈ ಕುಚ್ಚೋಯ್ಕ. ಇದು ಮೊಬೈಲು ಕೈಲಿ ಹಿಡ್ಕೊಂಡು ಹಂಗೆ ಬಲ್ಗೈ ಗುಚ್ಚೋಯ್ಕ ಹೇಳ್ತೀನಿ. ಇದೇನ್ ಹಿಂಗ್ ಇರುತ್ತಾವ ಇವು ಒಂದೇ ಸಮಕ್ಕೆ?
ಅರ್ಥ ಆಯ್ತು. ಒಂದೇ ಸಮಕ್ಕೆ ವೆಹಿಕಲ್ಗಳು ತಿರುಗ್ತಲ್ಲ ಸ್ವಾಮಿ. ಯಾವನು ಉಚ್ಚ ಏರಿ ಉಯ್ಕಣಕ್ಕೂ ವೆಹಿಕಲ್ ತಿರ್ಗದಕ್ಕೂ ಏನೇ ಸಂಬಂಧ? ಈ ಕಡೆ ಕುದುರೆ ಐತೆ. ಗುದ್ರದಲ್ಲಿ ಇಳಿ, ಹೇಳ್ತೀನಿ ಕೆಳಕ್ಕೆ. ಹಾ, ಉಚ್ಚ ಉಯ್ಕ ಬಲ್ಗೈಗೂ ಉಯ್ಕೋ. ಬಲಗೈ ಊಟ ಮಾಡಕ ಈಗ. ಹ್ಮ್, ಅದು ಶಾಸ್ತ್ರದ ಪ್ರಕಾರ ಬಲ್ಗೈಗೆ ಉಯ್ಕೊಬೇಕಪ್ಪ. ಉಯ್ಕಂಡ ಗೊತ್ತಾಯ್ತು ಗೊತ್ತಾಯ್ತು. ನೆನ್ನೆ ಹಂಗೆ ಬರ್ಲಿಲ್ಲ ಅನ್ಬೇಡ. ಬತ್ತಾಯ್ತಾ ಇಲ್ವಾ? ಬಂದಿಲ್ಲ. ಬಂದಿಲ್ಲ, ಬಂದಾಗ ಹೇಳು. ಬಂತಾ? ಸ್ವಲ್ಪ ಬಂತು ಸ್ವಾಮಿ. ಸ್ವಲ್ಪ ಅಂದ್ರೆ ಎಷ್ಟು? ಒಂದೇ ಒಂದ್ ಸ್ವಲ್ಪ ಬಂದು ಒಂದು ಅಂಗೈ ಗುಣಿ ಅಷ್ಟು ಬಂದವೆ. ಹಂಗಲ್ಲ, ಕೈ ತುಂಬಾ ಉಯ್ಕೋ ಹೇಳ್ತೀನಿ. ಗೊತ್ತಾಯಿಲ್ಲ. ಅಯ್ಯ ಉಯ್ಕಳೆ, ನೀನೇನೆ ಬತ್ತಾ ಇಲ್ಲ ಅಂದ್ರೆ ಅದು ಏನಂತ ಅರ್ಥ? ಈಗ ಅದು ಬಾಡಿ ಏರಿಯಾಕ್ ಅಲ್ಲ, ಅವಾಗ ಹೋಗಿ ಉಯ್ದು ಬಂದೆ. ನಮ್ಮ ಮನೆಯವ್ರು ಬಾಡಿ ಏರಿಯಾಕಿರಲ್ಲ ಅವಾಗ. ಯಾಕೆ? ಅದೇ ನೀವು ದೂರ ಕೂತ್ಕೊಂಡ್ರಲ್ಲ. ಸೈಡ್ ವಾಪ ಇದೆ ಮೇಲೆ ಗೊತ್ತೀಯಾ? ಹಲೋ, ಯಾಕಣ್ಣ ಫೋನ್ ಕಟ್ ಮಾಡ್ದೆ? ಹಲೋ ನರಸಿಂಹಣ್ಣ, ಫೋನೇ ಮಾಡಿಕೊಳ್ಳೋದು ಬೇಡ. ಎಲ್ಲ ಒಬ್ಬ ದುಡ್ಡು ಕೊಡೋಣ, ಒಬ್ರು ಮಾಡಲ್ಲ. ನರಸಿಂಹಣ್ಣ ಯಾರು? ನರಸಿಂಹಣ್ಣ ಯಾಕೆ ಯಾರು? ನರಸಿಂಹಣ್ಣ ಯಾರು ಹೇಳು? ಹೇಳ್ರಿ ಯಾರ ಹೆಸರು? ನಮ್ದಾದಾಗ ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ ಈಗಾಗಲೇ 150 ಸಲ ಅಂದೇಳಿ. ಯಾಕೆ ಬಿಡಿಸ್ಕೊಂಡಾಯ್ತಾ? ನರಸಿಂಹಣ್ಣ ನೋಡೋ, ಇನ್ನೊಂದ್ಸಲ ಹೇಳಿರ ಹಂಗೆ. ಈಗಾಗಲೇ 150 ಸಲ ಹೇಳಿರ ನೀನು. ನರಸಿಂಹಣ್ಣ ಇದೇನ್ ಇದು ಕತೆ? ಇದೇನ್ ಕತೆ ಇದು? ನನ್ನ ತಿಕ್ಲು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ ಇಲ್ಲಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಯಾವನ್ ಹೇಳ ಲಫರ್ ಆಗಳಪ್ಪ. ನರಸಿಂಹಣ್ಣ ಓಯ್, ನಾನೇ ನರಸಿಂಹಣ್ಣ. ಏನ್ ಹೇಳಿ ನರಸಿಂಹಣ್ಣ ಏಯ್, ನಾನ್ ನೋಡೋ ಇನ್ ಕವಿನ್ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ. ನರಸಿಂಹಣ್ಣ ನರಸಿಂಹಣ್ಣಂಗ್ ತಿಕ್ಲಿಡಿತು. ನರಸಿಂಹಣ್ಣಂಗ್ ತಿಕ್ಲಿಡಿತು. ಅನ್ನಕ್ರು ಅವ್ನು ಹೇಳಲ್ಲ ಯಾರು ಏನು ಅಂತ. ನರಸಿಂಹಣ್ಣ ಏನ್ ಹೇಳೋಣ? ಒಂದಿಷ್ಟು ಇದನ್ ನನ್ನ ಮಗ ಯಾಕೆ ಹೊರಗಡೆ ಕೊಂಡ ಇದೆ. ನರಸಿಂಹಣ್ಣ ಏನ್ ಹೇಳ? ನರಸಿಂಹಣ್ಣ ಅಯ್ಯೋ, ತಿಥಿಗೆ ಹೋಗ್ಬೇಕು ಹೇಳ. ನರಸಿಂಹಣ್ಣ ಉಸಿರು ಸಿಕ್ಕಂಡಂಗ ಆತಲ್ಲ. ಯಾರ ಸಮಯ? ನರಸಿಂಹಣ್ಣ ಬೆಳಕರ್ದಾಗಿಂದ ಬರೀ ನರಸಿಂಹಣ್ಣ ಅಂದಿದ್ದೆ ಆಗೋತಲ್ಲ. ನರಸಿಂಹಣ್ಣ
ನರಸಿಂಹಣ್ಣ ನಾನೇ ನರಸಿಂಹಣ್ಣ. ಏನ್ ಹೇಳು ನಗದ್ ಬಿಟ್ಟು. ನರಸಿಂಹಣ್ಣ ಮಗ ನಂಗೆ ಟಿಕ್ಲು ಹಿಡಿದಿದ್ದೇನೆ ನೋಡು. ನರಸಿಂಹಣ್ಣ ನಂಗೆ ಟಿಕ್ಕಿ ಹಿಡಿದಿದ್ದೇನೆ ನೋಡು. ಏನ್ ಹಿಂಗಾಗಿ ಹೋತ್ ನನ್ ಕತೆ. ಇರೋದ್ 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ ತಿರುಗಿ ಬಂದೆ. ₹1 ಕೊಡ್ಲಿ ಯಾರು? ನರಸಿಂಹಣ್ಣ ಅಯ್ಯೋ ಇಲ್ಲೇ ಅಜ್ಜಿಗೆ ಇರ್ಬೇಕಾಟ ಆದ್ರೆ ನಮ್ಮನ್ನ ಯಾವ್ದೋ ಇರೋ ಕಾಸು ತಗೊಂಡು ಕಾರಿಗೆ ಕೊಟ್ಟು ಕಾರ್ ಇಲ್ಲ ಎಲ್ಲ ಬಿಚ್ಕೊಂಡ್ ಹೋದ್ರು. ಏನ್ ಕತೆ? ₹1 ಇಲ್ಲ ₹70 ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದೆ. ನರಸಿಂಹಣ್ಣ ಹೇಳೋಣ ಒಂದ್ಸಲ. ಇದು ಯಾರು ನೀನು? ಇನ್ನೂ ಜೋರಾಗಿ ಅಣ್ಣ, ಇನ್ನೂ ಜೋರಾಗಿ, ಇನ್ನೂ ಜೋರು. ಅಯ್ಯೋ ಅಯ್ಯೋ ಹೋಗಿ ತಿಕ್ಕು ನನ್ನ ಮಕ್ಳು ತವಾಡ್. ನಾನು ಅರ್ಧ ಜೀವ ಮಾಡ್ಕೊಂಡಿಲ್ಲ. ಅಯ್ಯೋ ಅಯ್ಯೋ ಈ ಕರ್ಮ ಇದು. ನಮ್ಮನ್ನ ನಾವೇನ್ ಈ ಬಲಗಡಿಗೆ ದೇವಕ್ಕೆ ಕೊಡಲ್ಲ ನಮ್ಗೆ. ಸ್ವಾಮಿ ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರೋ ತಿಕ್ಲ ಆಸ್ಪತ್ರೆ ಮಗ. ಇವ್ರು ಎಲ್ಲ ತಿಕ್ಲಿ ಹಿಡಿದ್ರ, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹಿಡಿಯಂಗ್ ಕಾಣ್ತದೆ. ಅಣ್ಣ ಓ ಹಲೋ, ಕಾಂಗ್ರೆಸ್ ಬತ್ತಿ ಅಣ್ಣ. ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ. ನಮ್ಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀವಿ. ನಮ್ಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು. ಖಂಡಿತ ಫೋನ್ ಮಾಡ್ಬೇಡಿ. ಯಾರೇ ತಿಕ್ಕಿದಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ನ ಕಾಲು ಮುಗಿತೀನಿ. ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರು ಒಂದೇ ಒಂದು ಹಾಕಾರ ಪರಂಗಿ ಗಿಡಕ ನಾನು ಗಿರಾಕಿ ಕರ್ಕೊಂಬರೋಣ. ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ ಸ್ವಾಮಿ? ನಾನು ತಿಕ್ಲಿಯಾಗಿಲ್ಲ, ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ. ಯಾಕೆ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಅಣ್ಣ, ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಅಯ್ಯೋ ನಮ್ ಬಲಗಡೆಗೆ ತಡೀರಿ ಸ್ವಾಮಿ. ಇಲ್ಲ ಆಮೇಲೆ ಏನ್ ಮಾಡೋದು? ನಮ್ಗೂ ಅಲ್ಲೇ ಯಾಕೋ ಜೀವ ಬಡ್ಕಂತ ಇದೆ. ಅಣ್ಣ ಅಣ್ಣ ಅಲ್ಲ ಸ್ವಾಮಿ, ನರಸಿಂಹಣ್ಣ. ಓ ಯಾಕಣ್ಣ? ಅವ್ರ ಯಾರು ಪಕ್ಕದಾಗಿರೋದು ಒಂದ್ ಸ್ವಲ್ಪ ಗಡಿ ಕಳಿಸ್ತ. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ ಯಾಲ ಮಗ, ಇದು ಸೀನಿಯರ್ ತಿಕ್ಲೂರು. ಅದು ಸಂಸಾರನ ಬಿಟ್ಟಿರೋದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್. ಹಲೋ, ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ಅಣ್ಣ ರಾತ್ರಿ ಕರೆಂಟ್ ಇಲ್ಲ ಕಂಗ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ. ವಿಧಾನಸೌಧದಲ್ಲಿ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಪರಂಗಿ ಗಿಡ ವಿಧಾನಸೌಧ ಪಕ್ಕದ ನಮ್ದು ಹಿಂದ್ಗಡೆದೆ ಎಲ್ಲ ನಮ್ದೇನೆ ಅದು. ಖಂಡಿತ
ಖಂಡಿತ ನನಗೂ ಹುಚ್ಚಿಡಿತೈತೆ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿ ಅಂತ ಗೂಡಿಸ್ಕೊಂಡ್ ಕುಂತವ್ರಿ ಇಲ್ಲಿ ನಮ್ಮನ್ನ ಮಕ್ಕಳು ಕೊಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಇದು ಖಂಡಿತ ಹುಚ್ಚಿ ಆಸ್ಪತ್ರೆ ಯಾಕಣ್ಣ ಚಿಕ್ಕ ಸರ್ಕಲ್ ಮಗ ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ. ಅದಕ್ಕೆ ಅಣ್ಣ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಟ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತಾಗುತ್ತೆ, ಪಕ್ಕ ಪಕ್ಕ ನಗಾಗ್ತೈತಿ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು. ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡು ಅಲ್ಲೇ ಇದು ಈರೆಕ್ಕಿ ತಲೆ ಎತ್ತಿದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಕೊರೆಗೆ. 3 ಗಂಟೆ ಆಯ್ತಲ್ಲ ನಿಮ್ಗೆ? ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನಾ ಸಾಯಂಕಾಲನಾ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನಾ ಸಾಯಂಕಾಲನಾ ಅಣ್ಣ? ಓಯ್ ಇದು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನಾ? ಹೌದಾ? ಬೆಳಿಗ್ಗೆನೆ ಇವಾಗ ಇನ್ನು ಯಾಕೆ ಅಡಿಗೆದ್ದೆ ಮಗ? ಯಾಕೆ ಅಡಿಗೆದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ? ಹಲೋ 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನು 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧ ನಮ್ಮ ಮನೆ ಅಲ್ಲಿ ಈಗ 3 ಗಂಟೆ ಟೈಮು. ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬಾರಣ್ಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಡ್ ಬತ್ತೀಯಾ? ಹಲೋ ಹಲೋ ನಮ್ದು ನುಗ್ಗೆ ಗಿಡ, ಪರಂಗಿ ಗಿಡ, ಇದು ಕಾಂಗ್ರೆಸ್ ಗಿಡ, ದಾಸವಾಳ ಗಿಡ, ಯಾತ್ರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ಕ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತಾ? ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾಕೆ ಅಡಿಗೆ ಇದ್ದೆ ಮಗ ನಾನು? ಅಣ್ಣ ನರಸಿಂಹಣ್ಣ ನರಸಿಂಹಣ್ಣ ಯಾಕೆ ಅಡಿಗೆ ಇದ್ದೆ ಅನ್ನೋದು ಗೊತ್ತಾಗ್ಲಿಲ್ಲ ನೀ. ನರಸಿಂಹಣ್ಣ ಹಲೋ ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟು ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಇದೆಂತದು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ, ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗ್ಯವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಐತಿ ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಒಂದ್ ಸ್ವಲ್ಪ ಬಲಗಡೆ ಗೆದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕಳ್ರಿ. ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕಳ್ರಿ.